ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 38ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ಗುರುವಿನ ಮಗನನ್ನು ಯಮಲೋಕದಿಂದ ಮರಳಿ ತಂದ ಅದ್ಭುತ ಕಥೆಯನ್ನು ನೋಡಿದೆವು. ಶಿಕ್ಷಣ ಮುಗಿಸಿ ಮಥುರೆಗೆ ಮರಳಿದ ಕೃಷ್ಣನಿಗೆ ವಿರಾಮವಿರಲಿಲ್ಲ. ಕಂಸನ ಸಾವಿನ ಸುದ್ದಿ ಕೇಳಿ ಮಗಧ ಸಾಮ್ರಾಜ್ಯದ ಚಕ್ರವರ್ತಿ ಜರಾಸಂಧನು ಸೇಡಿನ ಕಿಚ್ಚಿನಿಂದ ಕುದಿಯುತ್ತಿದ್ದನು. ಕಂಸನು ಜರಾಸಂಧನ ಅಳಿಯನಾಗಿದ್ದನು. ತನ್ನ ಅಳಿಯನನ್ನು ಕೊಂದ ಕೃಷ್ಣ ಮತ್ತು ಇಡೀ ಯದುವಂಶವನ್ನೇ ನಾಶ ಮಾಡಲು ಜರಾಸಂಧನು ಬೃಹತ್ ಸೇನೆಯೊಂದಿಗೆ ಮಥುರೆಗೆ ನುಗ್ಗಿ ಬರುತ್ತಾನೆ. ಈ ಮಹಾಯುದ್ಧದ ಆರಂಭ ಹೇಗಿತ್ತು ಬನ್ನಿ ತಿಳಿಯೋಣ. ಜರಾಸಂಧನು ಸಾಮಾನ್ಯ ರಾಜನಲ್ಲ. ಅವನಿಗೆ 2 ಶರೀರಗಳು ಸೇರಿ ಜನಿಸಿದ ವರವಿತ್ತು. ಅವನು ಅಜೇಯನಾಗಿದ್ದನು. ಕಂಸನ ಪತ್ನಿಯರಾದ ಅಸ್ತಿ ಮತ್ತು ಪ್ರಾಪ್ತಿ ಜರಾಸಂಧನ ಪುತ್ರಿಯರು. ಅವರು ವಿಧವೆಯಾದದ್ದನ್ನು ಕಂಡು ಜರಾಸಂಧನು ಭೂಮಿಯ ಮೇಲೆ ಒಬ್ಬನೇ ಒಬ್ಬ ಯಾದವನು ಬದುಕಿರಬಾರದು ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಅವನು 23 ಅಕ್ಷೌಹಿಣಿ ಸೈನ್ಯದೊಂದಿಗೆ ಮಥುರೆಯನ್ನು 4 ದಿಕ್ಕಿನಿಂದ ಮುತ್ತಿಗೆ ಹಾಕುತ್ತಾನೆ. ಮಥುರೆಯ ಜನರು ಭಯಭೀತರಾದರು. ಆದರೆ ಕೃಷ್ಣನ ಮುಖದಲ್ಲಿ ಮಾತ್ರ ಅದೇ ಶಾಂತಸ್ಮಿತವಿತ್ತು. ಯುದ್ಧ ಆರಂಭವಾಯಿತು. ಬಲರಾಮನು ತನ್ನ ಹಲಾಯುಧವನ್ನು ಹಿಡಿದು ಸಿಂಹದಂತೆ ಶತ್ರು ಸೇನೆಗೆ ನುಗ್ಗಿದನು. ಕೃಷ್ಣನು ತನ್ನ ಸಾರಂಗ ಧನುಸ್ಸಿನಿಂದ ಶತ್ರುಗಳ ಶಕ್ತಿಯನ್ನು ಕುಂದಿಸುತ್ತಾನೆ. ಕೃಷ್ಣನಿಗೆ ಬೇಕಿದ್ದರೆ ಜರಾಸಂಧನನ್ನು ಮೊದಲನೇ ಯುದ್ಧದಲ್ಲೇ ಕೊಲ್ಲಬಹುದಿತ್ತು. ಆದರೆ ಕೃಷ್ಣನ ಉದ್ದೇಶ ಬೇರೆಯೇ ಇತ್ತು. ಜರಾಸಂಧನು ಮಥುರೆಯ ಮೇಲೆ ದಾಳಿ ಮಾಡುವಾಗ ಜಗತ್ತಿನ ಎಲ್ಲ ದುಷ್ಟರಾಜರನ್ನು ತನ್ನ ಜೊತೆ ಕರೆತರುತ್ತಿದ್ದನು. ಅವರೆಲ್ಲರನ್ನೂ ಒಂದೇ ಕಡೆ ಸಂಹರಿಸಿ ಭೂಮಿಯ ಭಾರ ಇಳಿಸುವುದು ಕೃಷ್ಣನ ರಹಸ್ಯ ಯೋಜನೆಯಾಗಿತ್ತು. ಜರಾಸಂಧನ ಇಡೀ ಸೇನೆ ಧೂಳಿಪಟವಾಯಿತು. ಬಲರಾಮನು ಜರಾಸಂಧನನ್ನು ಸೆರೆಹಿಡಿದು ಕೊಲ್ಲಲು ಮುಂದಾದಾಗ ಕೃಷ್ಣನು ತಡೆಯುತ್ತಾನೆ. ಅಣ್ಣ, ಇವನು ಈಗ ಸಾಯಬಾರದು, ಇವನು ಇನ್ನಷ್ಟು ಬಾರಿ ಬರಬೇಕು ಎಂದು ಹೇಳಿ ಜರಾಸಂಧನನ್ನು ಅವಮಾನಿಸಿ ಬಿಡುಗಡೆ ಮಾಡುತ್ತಾನೆ. ಸೋತು ಸುಣ್ಣವಾಗಿ ಮಗಧಕ್ಕೆ ಮರಳಿದ ಜರಾಸಂಧನು ನಾಚಿಕೆಯಿಂದ ಕುದಿಯುತ್ತಾನೆ. ಇದೇ ರೀತಿ ಅವನು ಸತತ 17 ಬಾರಿ ಮಥುರೆಯ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಪ್ರತಿ ಬಾರಿಯೂ ಕೃಷ್ಣನಿಂದ ಪೆಟ್ಟು ತಿಂದು ಮರಳುತ್ತಾನೆ. ಈ 17 ಯುದ್ಧಗಳು ಕೃಷ್ಣನ ತಾಳ್ಮೆಯ ಪರೀಕ್ಷೆಯಾಗಿದ್ದವು. ಸ್ನೇಹಿತರೆ, ಕೃಷ್ಣನ ಪ್ರತಿ ನಿರ್ಧಾರದ ಹಿಂದೆ ಜಗತ್ತಿನ ಕಲ್ಯಾಣವಿರುತ್ತದೆ. ಜರಾಸಂಧನ ದಾಳಿಗಳು ಹೆಚ್ಚಾದಂತೆ ಮಥುರೆಯ ಜನರ ರಕ್ಷಣೆಗಾಗಿ ಕೃಷ್ಣನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಸಮುದ್ರದ ಮಧ್ಯದಲ್ಲಿ ಕೇವಲ ಒಂದೇ ರಾತ್ರಿಯಲ್ಲಿ ಒಂದು ಸ್ವರ್ಣ ನಗರಿಯನ್ನು ನಿರ್ಮಿಸುತ್ತಾನೆ. ಅದೇ ದ್ವಾರಕ. ಕೃಷ್ಣನು ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೋದದ್ದು ಯಾಕೆ? ಅವನಿಗೆ ರಣಚೋಡ ಎಂಬ ಹೆಸರು ಬಂದದ್ದೇಕೆ? ಇದನ್ನು ನಾವು ನಾಳೆಯ 39ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.